ಎಲ್ಲದಕ್ಕೂ ಗಂಗೆ ತುಂಗೆನ ಹರಿಸ್ಬೇಡ. ಶಿವನ್ ಕೋಪನ ಕರಗಿಸ್ಬೇಕು ಅಂದ್ರೆ ಅದು ಪಾರ್ವತಿ ಪ್ರೀತಿಗ್ ಮಾತ್ರ ಸಾಧ್ಯ. ಹೋಗು, ನಿನ್ ಗಂಡನ್ಗೆ ಊಟ ತಿನ್ಸು. ಹೋಗು. ಏಯ್, ನಿನ್ನಲ್ಲಿರೋ ಬುದ್ಧಿವಂತಿಕೆ ನನ್ನಲ್ಲಿ ಇಲ್ಲ ಕಣೆ. ಅರ್ಜುನ್ ಸರ್, ಅರ್ಜುನ್ ಸರ್ ನಿಂತ್ಕೊಳ್ಳಿ. ಅರ್ಜುನ್ ಸರ್, ಯಾಕೆ ಇಷ್ಟೊಂದು ಫಾಸ್ಟ್ ಆಗಿ ನಡ್ಕೊಂಡು ಹೋಗೋದು? ಬಿದ್ದಿದ್ರೆ ಏಟ್ ಆಗ್ತಿರ್ಲಿಲ್ವಾ? ನೀನ್ ನನ್ನ ಮನಸ್ಸು ಕೊಟ್ಟಿರೋ ನೋವಿನ ಮುಂದೆ ಇದೇನೋ ಅಲ್ಲ ಬಿಡು. ನೋಡಿ, ಇದನ್ನೇ 100 ಸರಿ ಹೇಳಿದೀರಾ, ಬೇಜಾರಾಗಲ್ವಾ ನಿಮ್ಗೆ? 100 ಸಲ ಅಲ್ಲ, 1000 ಸಲ ಹೇಳ್ತೀನಿ. ನೀನ್ ನಂಗೆ ನೋವು ಕೊಟ್ಟಿದ್ಯಾ? ನೋಡಿ, ಒಂದು ಕ್ಷಮಿಸ್ಬೇಕು, ಇಲ್ಲ ಶಿಕ್ಷೆ ಕೊಡ್ಬೇಕು. ಸುಮ್ನೆ ಹೇಳಿದ್ದೇನೆ ಹೇಳಿ ತಲೆ ತಿನ್ಬಾರ್ದು. ಶಿಕ್ಷೆ ಕೊಟ್ಟಿದ್ದೀನಲ್ಲ. ಏನು ಇದೆ, ಮಾತಾಡದೆ ಇರೋದು. ಆಯ್ತು, ಮಾತಾಡ್ಬೇಡಿ. ಅಟ್ಲೀಸ್ಟ್ ಊಟ ಮಾಡಿ. ನನಗ್ ಬೇಡ. ಮಾಡಲ್ಲ ಅಂತ ಹಠ ಮಾಡಿದ್ರೆ ನಾನು ಬಿಡೋದಿಲ್ಲ. ಊಟ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಅಷ್ಟೇ. ಓಹೋ, ಧಮ್ಕಿ. ಇದೇ ತರ ಧಮ್ಕಿ ಹಾಕಿತಾನೆ ನನ್ನ ಮದುವೆಗೆ ಒಪ್ಕೊಳ್ಳೋ ಹಾಗೆ ಮಾಡಿದ್ದು. ಇದೇ ತರ ಧಮ್ಕಿ ಹಾಕಿತಾನೆ ನಿನ್ನ ಕೆಲಸಗಳನ್ನ ಸಾಧಿಸ್ಕೊಳ್ಳೋದು ನೀನು. ಹಳೇದನ್ನೆಲ್ಲ ಯಾಕೆ ಎದುಕ್ತಾ ಇದ್ದೀರಾ ಸರ್? ಯಾಕೆ ಅಂದ್ರೆ ನೋಡಿ, ನನ್ನಿಂದ ನಿಮಗ್ ನೋವಾಗಿದೆ ಅಲ್ವಾ? ಹಿಡ್ಕೊಳ್ಳಿ. ತಪ್ಪಾಯ್ತು, ಸಾರಿ. ನೋಡಿ, ನಾನ್ ನಿಮ್ಗೆ ತಪ್ಪು ಹಾಕೋತಾ ಇದ್ದೀನಿ. ಇಷ್ಟೇ ಸಾಕಾ ಅಥವಾ ಇನ್ನೊಂದು 10 ಹಾಕ್ಲಾ? ಬಸ್ಕಿ ಅಲ್ಲ, ನನ್ನ ಮುಂದೆ ನೀನು ನಿನ್ನ ತಲೆನ ರಪರಪ್ಪ ಅಂತ ಗೋಡೆಗೆ ಹೊಡ್ಕೊಂಡ್ರು ನಾನು ಕೋಪನ ಕಡಿಮೆ ಮಾಡ್ಕೊಳ್ಳೋದಿಲ್ಲ. ನಾನಿನ್ ಮಾತಾಡ್ಸೋದು ಇಲ್ಲ. ನಾನು ಊಟ ಅಂತೂ ಮೊದಲೇ ಮಾಡಲ್ಲ. ಸರಿ ಬಿಡಿ, ಆಯ್ತು. ನೀವು ಮಾಡ್ಬೇಡಿ, ನಾನು ಊಟ ಮಾಡಲ್ಲ. ಮಾಡ್ಬೇಡಿ ಬಿಡಿ. ಯಾಕೆ ಮಾಡಲ್ಲ? ನೀವು ಮಾಡಲ್ಲ ಅಂತಿದ್ದೀರಲ್ಲ, ಅದಕ್ಕೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನನಗೂ ನಿಮಗೂ ಇರೋ ಸಂಬಂಧ ಅದು ನೀನೇ ಹಾಳು ಮಾಡ್ಕೊಂಡಲ್ಲ. ಈಗ ಅದನ್ನ ನಾನೇ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಲ್ಲ. ನನಗ್ ಬೇಕಾಗಿಲ್ಲ, ಆದ್ರೆ ನನಗ್ ಬೇಕಾಗಿದೆಯಲ್ಲ. ಆಹಾ, ನಿನಗ್ ಬೇಕು ಅಂದಾಗ ಒಂಥರ, ಬೇಡ ಅಂದಾಗ ಒಂಥರ. ನೀನ್ ತಾಳು ಕುಣಿಯಕ್ ನನ್ ಕೈಲಿ ಆಗಲ್ಲ. ಅಬ್ಬಾ, ಒಂದ್ ಊಟ ಮಾಡಿ ಅಂತಂದ್ರೆ ಎಷ್ಟು ಸರ್ ಮಾತಾಡ್ತೀರಾ ನೀವು? ನೀನ್ ಇಷ್ಟು ದಿನ ಮಾತಾಡಿ ನನಗ್ ಚುಚ್ತಿದ್ದಲ್ಲ, ಈಗ ಅದನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಶೋ, ಆಯ್ತಪ್ಪ. ಮೊದ್ಲು ಊಟ ಮಾಡಿ, ಅದಾದ್ಮೇಲೆ 2 ಅವರ್ ಪುರ್ಸೊತ್ ಮಾಡ್ಕೊಂಡ್ ಬಂದು ನಿಮ್ ಮುಂದೆನೆ ಕೂತ್ಕೋತೀನಿ. ಅದೆಷ್ಟು ಬೇಕಾದ್ರೂ ಮಾತಾಡಿ, ಸರಿನಾ? ನನಗ್ ಬೇಡ ಅಂತಂದ್ರೆ ಅರ್ಥ ಆಗ್ತಿಲ್ವಾ ನಿನ್ಗೆ? ಆಯ್ತು, ಬೇಡ, ಊಟ ಮಾಡ್ಬೇಡಿ. ನನಗೂ ಊಟ ಬೇಡ. ನಾನು ಹೀಗೆ ಉಪವಾಸನೆ ಸಾಯ್ತೀನಿ. ಆಗ್ಲೂ ಇದೇ ತರ ಹೇಳಿ ನನಗೆ ಕಷಾಯ ಕುಡಿಸ್ದೆ. ಈಗ್ಲೂ ಅದೇ ತರ ಹೇಳ್ಬಿಟ್ಟು ನನಗೆ ಊಟ ಮಾಡಿಸ್ಬೇಕು ಅಂತ ಅನ್ಕೋತಿದ್ಯಾ? ಈ ಗೊಡ್ಡು ಬೆದರಿಕೆಗೆಲ್ಲ ಹೆದರೋನಲ್ಲ ನಾನು. ನಾನ್ ಬರೀ ಬೆದರಿಕೆಗೆ ಮಾತ್ರ ಬಾಯಿ ಮಾತಲ್ಲಿ ಹೇಳೋಳಲ್ಲ ಅಂತ ನಿಮಗ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ನಾನು ಅನ್ಕೋತೀನಿ. ನೋಡಿ ಸರ್, ನೀವೇನಾದ್ರೂ ಇವಾಗ ಊಟ ಮಾಡ್ಲಿಲ್ಲ ಅಂತಂದ್ರೆ ಮತ್ತೆ ನೀವೇ ಬಂದು ಸೇವಂತಿ ಊಟ ಮಾಡು ಅಂತಂದ್ರೂ ನಾನು ಊಟ ಮಾಡೋದಿಲ್ಲ. ತಲೆ ಸುತ್ತ ಬಂದ್ ಬಿದ್ರು ಸರಿ, ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಅಷ್ಟೇ. ಹೇಳಕ್ಕಾಗಲ್ಲ, ಮಾಡಿದ್ರು ಮಾಡ್ಬೋದು. ಜಗಮುಂಡಿ, ನಿಂತ್ಕೋ. ಆಯ್ತು, ತಿನ್ಸು. ಇಷ್ಟ ಹಸಿವಿಟ್ಕೊಂಡು ಅದ್ ಹೇಗ್ ಸರ್ ಊಟ ಬೇಡ ಬೇಡ ಅಂತ ಹಠ ಮಾಡ್ತೀರಾ? ನನ್ ಮೇಲೆ ಅಷ್ಟೊಂದು ಕೋಪನಾ? ಕೋಪ ಬರೀ ನಿನ್ಮೇಲೆ ಅಷ್ಟೇ ಅಲ್ಲ ಸೇವಂತಿ. ನಿನಗ್ ಬುದ್ಧಿ ಕಲಿಸೋ ಬರದಲ್ಲಿ ನಾನೆಂತ ತಪ್ಪು ಮಾಡಕ್ ಹೋಗ್ತಿದ್ನಲ್ಲ ಅಂತ ನನ್ ಮೇಲೆ ನನಗೆ ಕೋಪ ಬರ್ತಿದೆ. ನೀನು ತಿನ್ನು.
ನೋಡಿದ್ರಾ ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇದೆ, ಆದ್ರೆ ಹೇಗ್ ನಾಟಕ ಆಡ್ತಾ ಇದ್ದಾರೆ ಅಂತ. ಏಯ್, ಅದು ನಾಟಕ ಅಲ್ಲ ಕಣೆ. ಪ್ರೀತಿ ಅನ್ನೋ ವಜ್ರದ ಮೇಲೆ ಕೋಪ ಅನ್ನೋ ಧೂಳು ಕೂತಿದೆ. ಅವ್ರಿಲ್ಲಿಂದ ಹೋಗೋದಕ್ ಮುಂಚೆ ಆ ಧೂಳನ್ನ ಪೂರ್ತಿ ವರ್ಷ ಕಳಿಸ್ಬಿಡ್ಬೇಕು. ಒಬ್ಬ ಮುತ್ತೈದೆ ಕುತ್ತಿಗೆಯಿಂದ ತಾಳಿ ಕೆಳಗ್ ಬೀಳೋದು ತುಂಬಾ ಕೆಟ್ಟದು ಶಿವ. ಇವ್ರಿಗೇನಾದ್ರೂ ಅನಾಹುತ ಆಗೋದಕ್ಕೂ ಮುಂಚೆ ಇವ್ರಿಬ್ರಿಗೂ ಮರುಮಾಂಗಲ್ಯ ಧಾರಣೆ ಮಾಡಿಸ್ಬೇಕು. ಆಯ್ತು, ಆದಷ್ಟು ಬೇಗ ಮಾಡ್ಸೋಣ. ಯಾವಾಗ? ನೀನ್ ಹೂ ಅಂದ್ರೆ ಈಗ್ಲೇ. ಇಂಥ ಕೆಲ್ಸಕ್ಕೆಲ್ಲ ನಾನ್ ಬೇಡ ಅಂತೀನಾ? ನಡಿ, ಈಗ್ಲೇ ಕರ್ಕೊಂಡು ಹೋಗೋಣ. ಬನ್ನಿ. ಬಾ. ಪಾರು, ಬರೀ ಬಾಯಿ ಮಾತ್ರ ಅನ್ನ ತಿಂತಾ ಇದ್ಯಾ ಅಥವಾ ಮನ್ಸು ತಿಂತಾ ಇದ್ಯಾ? ಒಬ್ರನ್ನೊಬ್ರು ನೋಡ್ಕೋತಾ ಇರೋದ್ ನೋಡಿದ್ರೆ ಹೊಟ್ಟೆ ಅಷ್ಟೇ ಅಲ್ಲ, ಮನ್ಸು ತುಂಬಿರೋ ಹಾಗಿದೆ. ಆ, ತಗೋ, ನಿನ್ ಗಂಡನ್ಗೆ ಕೈ ತೊಳಸು, ಹಾಗೆ ನಿನ್ ಸೆರ್ಗಲ್ಲಿ ಬಾಯಿ ಒರ್ಸು. ನಾನಾ? ಮತ್ತೆ ನೀನ್ ಹೆಂಡ್ತಿನೇ ತಾನೆ, ನೀನೇ ಮಾಡ್ಬೇಕು. ಇನ್ನೆಲ್ಲ ಆಯ್ತಲ್ಲ, ನಡೀರಿ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಶಿವನ ಗುಡಿಗೆ. ಯಾಕೆ? ಎಲ್ಲ ಇಲ್ಲೇ ಕೇಳಿದ್ರೆ ಹೇಗೆ? ಸುಮ್ನೆ ಶಿವ ತೋರ್ಸಿದ್ದೇ ದಾರಿ ಅನ್ಕೊಂಡು ನಮ್ ಹಿಂದೆ ಬರ್ತಾ ಇರಿ. ಬಾ. ಹಾ. ತಗೋಪ್ಪ. ಏನಿದು? ನಿನ್ ಹೆಂಡತಿ ಮಾಂಗಲ್ಯ ಕಳ್ಕೊಂಡು ಒದ್ದಾಡಿದ್ದು ಅಷ್ಟಿಷ್ಟಲ್ಲಪ್ಪ. ಹೆಣ್ಮಕ್ಳು ಕುತ್ತಿಗೆಯಿಂದ ತಾಳಿ ಬೀಳೋದು ತುಂಬಾ ಕೆಟ್ಟದ್ದು. ಅದಕ್ಕೆ ಅವತ್ತೇ ಒಂದ್ ಅರಿಶಿನದ ದಾರ ಕಟ್ಟೋಣ ಅಂತ